ಡೈರೆಕ್ಟ್ ಹೊಡೆದು ಬಿಡೋಣ ಒಳಗಡಿಕೆ. ಮಳೆಗಾಲದಲ್ಲಿ ನಮ್ಮ ಕರ್ನಾಟಕದ ಸ್ವರ್ಗ ನೋಡ್ಬೇಕಾಗೋರು ಹೆಂಗಿರುತ್ತೆ ಅಂತ. ಬೇಡ ಮಾಡಿಸ್ಬಿಡಿ, ಲಾಂಗ್ ಹೋಗ್ತೀವಿ ಬೇರೆ. ಓ ನಿಧಾನ, 100 ವ್ಲಾಗ್ ಮಾಡ್ತಾ ಇದ್ದೀವಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಶಿ NS ಕನ್ನಡಿಗ. ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಮಾನ್ಸೂನ್ ರೈಡ್ ಹೋಗೋದಕ್ಕೆ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅಂತ. ಗುರು, ಈ ಮಂತ್ 14ಕ್ಕೆ ರೆಡಿ ಆಗಿಬಿಟ್ಟಿದ್ದೀವಿ ಮಾನ್ಸೂನ್ ರೈಡ್ ಹೋಗೋದಕ್ಕೆ. ಹೋಗೋ ಅಷ್ಟರಲ್ಲಿ ನಮ್ಮ ಡಾರ್ಲಿಂಗ್ನ ಸ್ವಲ್ಪ ಸರ್ವಿಸ್ ಮಾಡಿಸ್ಬಿಡೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಯಾವಾಗಲೂ ಸರ್ವಿಸ್ನ ಕರೆಕ್ಟ್ ಟೈಮ್ ಮಾಡಿಸ್ತಾ ಇದೆ. ಇನ್ನೂ 500 ಕಿಲೋಮೀಟ್ರ್ ಇದ್ದಂಗೆ ಮಾಡಿಸ್ತಾ ಇದ್ದೆ. ಸೊ ಈ ಸರಿ 1000 ಜಾಸ್ತಿ ಓಡಿಸ್ಬಿಡ್ತೀನಿ ಗುರು. ಸೊ ಏನೂ ಆಗಲ್ಲ, ಯಾಕೆಂದರೆ ನಾನು ಹಾಕ್ಸೋದು ಸಿಂಥೆಟಿಕ್ ಆಯಿಲು. ಆ ಧೈರ್ಯದ ಮೇಲೆ ಓಡಿಸಾಡಿದ್ದೀನಿ. ಆಮೇಲೆ ನಾನು ಗಾಡಿ ತೊಗೊಂಡಾಗಿಂದ 7 ಸರ್ವಿಸ್ ಆಗಿದೆ. 7 ಸರ್ವಿಸ್ ಕೂಡ ಗಾಡಿ ತೊಗೊಂಡಿದ್ದು ಶೋರೂಮ್ನಲ್ಲೇ ಮಾಡಿಸಿದ್ದೆ. ಸೊ ಈ ಸರಿ ಬೇರೆ ಶೋರೂಮಲ್ಲಿ ಬಿಡೋಣ ಅಂತ. ಯಾಕೆಂದರೆ ನಾನು ಗಾಡಿ ತೊಗೊಂಡಿದ್ದು ಕಾಮಾಕ್ಷಿ ಬೆಳೆದಲ್ಲಿ. ನಮ್ಮೂರಿಂದ ಅಲ್ಲಿಗೆ ಹೋಗ್ಬೇಕು ಅಂದರೆ 30 ಕಿಲೋಮೀಟ್ರ್ ಆಗುತ್ತೆ ಗುರು. ಗಾಡಿನ ಬಿಟ್ಕೊಂಡು ತೊಗೊಬಂದು ಯಾಕೆ ಸುಮ್ಮನೆ ರಿಸ್ಕು ಅಂತ ನೆಲಮಂಗಲ ಹೆಂಗಿದ್ರು ನಮ್ಗೆ ಹತ್ರ ಆಗುತ್ತೆ, ನೆಲಮಂಗಲ ಶೋರೂಮ್ಗೆ ಬಿಡೋಣ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಗುರು, ಸರ್ವಿಸ್ ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಲಾಂಗ್ ಬೇರೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿನ. ಏನಿಲ್ಲ ಅಂದರೂ 1600 ಕಿಲೋಮೀಟ್ರಿಂದ 1800 ಕಿಲೋಮೀಟ್ರು ನಮ್ಮ ಲೆಕ್ಕ. ಈ ಸರಿ ಟ್ರಿಪ್ ಪ್ಲ್ಯಾನ್ ಮಾಡಿರೋದು. ಏನಿಲ್ಲ ಅಂದರೂ ಒಂದು 6 ಡೇಸ್ ಆದರೂ ಟ್ರಿಪ್ ಮಾಡ್ತೀವಿ. ಬೆಂಗಳೂರು ಕಡೆ ಅಂತೂ ತಲೆ ಹಾಕು ಮಲಗಲ್ಲ ಅಷ್ಟು ದಿನ. ಆ ಥರ ಟ್ರಿಪ್ ಪ್ಲ್ಯಾನ್ ಆಗೈತೆ. ಮಳೆಗಾಲದಲ್ಲಿ ನಮ್ಮ ಕರ್ನಾಟಕದ ಸ್ವರ್ಗ ನೋಡಬೇಕಾಗೋರು ಹೆಂಗಿರುತ್ತೆ ಅಂತ. ಮಳೆಯಲ್ಲಿ ಬೈಕ್ ಹೊಡೆಯೋದೇ ಒಂದು ಚಂದ. ಜೂನ್ 1ರಿಂದ ಮುಂಗಾರು ಮಳೆ ಅಂತ ಹೇಳಿದರು. ಇವತ್ತಾಗಲೇ June 1, ಆಗಲೇ ವೆದರ್ ನೋಡ್ಗುರು ಹೆಂಗಾಗ್ಬಿಟ್ಟಿದೆ. ಮಧ್ಯಾಹ್ನ ಇವಾಗ 3:13. ಫುಲ್ಲು ಮೋಡ ಆಗಿದೆ. ಮಳೆಯಲ್ಲಿ ಯಾವಾಗ ಸಿಗಾಕತ್ತೀವೋ ಹೇಳೋಕ್ಕಾಗಲ್ಲ. ಇನ್ನೊಂದು 4 ಕಿಲೋಮೀಟ್ರ್ ಇದೆ ಶೋರೂಮು. ಹೋಗೋ ಅಷ್ಟರಲ್ಲಿ ಮಳೆ ಬರ್ದಿದ್ರೆ ಸಾಕು ಗುರು. ಈ ಗಾಡಿನ ತೊಗೊಂಡು ನಾನು ಆಗಲೇ 1.5 ವರ್ಷ ಆಗ್ತಾ ಬಂತು. ಒಂದು ಪ್ರಾಬ್ಲಮ್ ಕೂಡ ಕಾಣಿಸಿಲ್ಲ ಈ ಗಾಡೀಲಿ. ಆ ರೇಂಜಿಗೆ ಮೇಂಟೈನ್ ಮಾಡಿದ್ದೀನಿ. ಸೊ ಇವತ್ತು ಬಿಡ್ತಾ ಇರೋಂಥ ಶೋರೂಮಲ್ಲಿ ಏನು ಮಾಡದೇ ಇದ್ರೆ ಸಾಕು ಗುರು. ಸಲ ಅಲ್ಲೇ ಬಿಟ್ಟು ಅಲ್ಲೇ ನಿಂತ್ಕೊಂಡು ಮಾಡಿಸ್ಕೊಬರ್ತಾ ಇದೆ ಸರ್ವೀಸು. ಈ ಸರಿ ಹಂಗೆ ಆಗಲ್ಲ. ಇವಾಗೂ ಏನು ದೊಡ್ಡ ಪ್ರಾಬ್ಲಮ್ ಏನು ಅಂಥದ್ದು ಈ ಗಾಡೀಲಿ ಕಾಣಿಸ್ತಾ ಇಲ್ಲ. ಏನಂದರೆ ಮುಂದೆಗಡೆ ಹಂಸ ಏನಾದರೂ ಹತ್ತಿಸ್ದಾಗ ಮೋಸ್ಟ್ಲಿ ಫೋರ್ಕಲ್ಲಿ ಆಯಿಲ್ ಕಮ್ಮಿ ಆಗಿರ್ಬೋದು, ಸೌಂಡ್ ಆಗುತ್ತೆ. ಅದೊಂದು ಬಿಟ್ಟರೆ ಬ್ರೇಕ್ ಹತ್ರ ಸ್ವಲ್ಪ ಆಯಿಲ್ ಲೀಕೇಜ್ ಆಗ್ತೈತೆ. ಅದೊಂದು ಅವೆರಡು ಪ್ರಾಬ್ಲಮ್ಮು ಹೇಳಬೇಕು. ಕ್ಲಚ್ಚು ಬ್ರೇಕೆಲ್ಲ ಸ್ವಲ್ಪ ಹೇಳಬೇಕು, ಸ್ವಲ್ಪ ನೋಡ್ಕೊಂಡು ಮಾಡೋಣ ಅಂತ. ಪರವಾಗಿಲ್ಲ ಗುರು, ಮಳೆ ಬಿದ್ದೈತಿಲ್ಲಲ್ಲ, ನಾವು ಬಚಾವಾಗಿದ್ದೀವಿ. ಕ್ಯಾಮ್ರಾ ಶೋರೂಮ್ ಬಂತು ಗುರು, ಕೇಳ್ಕೊಬಂದ್ಬಿಡೋಣ ಇರು ಒಳಗಡೆ ಹೋಗಿ.
ಡೈರೆಕ್ಟ್ ಹೊಡೆದು ಬಿಡೋಣ ಒಳಗಡಿಕೆ. ಸರ್ವಿಸ್ ಮಾಡ್ಬೇಕಾಯ್ತಣ್ಣ. ಸರ್ವೀಸು ಸೋಮವಾರ ಏನಣ್ಣ ಇವತ್ತು ಬಿಡ್ತಾ ಇದ್ದೀವಿ. ಹಾಫ್ ಡೇ ಇರುತ್ತಲ್ಲ, ನೋಡಿ ಮಾಡ್ಕೊಡಿ ಅಣ್ಣ. ಎಲ್ಲ ಟ್ರಿಪ್ ಹೋಗ್ಬೇಕು ಮಂಡೆ. ಅದಕ್ಕೆ ನಾನು ಅಲ್ಲಿ ಕಾಮಾಕ್ಷಿ ಬಳೆ ಇದು ಗಾಡಿ ತೊಗೊಂಡಿದ್ದು ಅಲ್ಲಿ ಬಿಡ್ತಾ ಇದೆ, ಅರ್ಜೆಂಟ್ ಅಂದ್ಬಿಟ್ಟು ಇಲ್ಲಿ ಬಿಡ್ತಾ ಇದ್ದೀನಿ. ಹಾಂ ಅಲ್ಲ ಆಗುತ್ತೆ ಅಂದರೆ ಇದಕ್ಕೆ ಇದು ಮಾಡೋಣ, ಇಲ್ಲ ತೊಗೊಂಡೋಗ್ಬಿಡ್ತೀನಿ ಬೇಕಾರೆ. ಹಾಂ ಆಗಲ್ಲ. ನೀವು ಹೆಂಗೆ ಕನ್ಫರ್ಮ್ ಹೇಳಿದ್ರೆ ನಾನು ತೊಗೊಂಡೋಗಿ ಸರ್ ಆಗುತ್ತೆ. ಗಾಡಿ ಬೇಗ ಮುಗಿತಾವೆ, ಒಂದೊಂದು ಗಾಡಿ ಪ್ರಾಬ್ಲಮ್ ಆಗ್ಬಿಡ್ತವೆ. ಹಾಂ ಸರ್ವಿಸ್ ಮಾಡೋ ಟೈಮಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ಟೈಮ್ ತೊಗೊಂಡ್ಬಿಡ್ತವೆ. ಹಂಗೇನಾರು ಆಗಿಲ್ಲ ಅಂದರೆ ತೊಗೊಂಡೋಗ್ತೀನಿ ಅಂತಂದರೆ ಬಿಡಿ. ಲಾಂಗ್ 2000 ಕಿಲೋಮೀಟ್ರ್ ಹೋಗ್ತಾ ಇದೀವಿ. ಅದಕ್ಕೆ ನಾನು ದಾಲೆ 1,000 ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ. 4 ವರ್ಷ ಇರೋದು. ಹಾಂ ಸರ್ವಿಸ್ 4 ವರೆಗೆ ಇರೋದು. ಅದೇ 25ಕ್ಕೆ ಬಿಡಬೇಕಾಗಿತ್ತು, ನಾನು 26 ಓಡಿಸ್ಬಿಟ್ಟಿದ್ದೀನಿ ಹತ್ತತ್ರ. ಅದಕ್ಕೆ 25ಗೆ. ಅದೇ 900 ಜಾಸ್ತಿ ಓಡಿದೆ. ಹಾಂ ಸಿಂಥೆಟಿಕ್ ಹಾಕ್ಸ್ತಾ ಇದ್ವಲ್ಲ ಅದಕ್ಕೋಸ್ಕರ ಓಡಿಸಿದೆ. ಹಾಂ ಹೆಂಗೆ ಮಾಡ್ತೀರಾ? ನೀವು ಹೆಂಗೆ ಹೇಳ್ತೀರೋ ಹಂಗೆ ಆಗುತ್ತೆ ಅಂದರೆ ಬಿಡ್ತೀನಿಲ್ಲ ಅಂತ ಅಲ್ಲಿಗೆ ತೊಗೊಂಡೋಗ್ಬೇಕು ಇವಾಗ. ಅಲ್ಲೇ ರಜಾಲ ನಾಳೆ ಇಲ್ಲ ಸಂಡೇ ಇರುತ್ತೆ, ಅಲ್ಲಿ 7 ಗಂಟೆವರೆಗೂ ಇರುತ್ತೆ. ನಮ್ದು ಆಫ್ಟರ್. ಅದಕ್ಕೆ ಹಾಫ್ ಡೇ ಅಂತಲೇ ಇವತ್ತು ಬಿಡೋಣ ಅಂತ ಬಂದೇ ಇಲ್ಲ, ನಾಳೆ ಬಿಡ್ತಾ ಇದೆ. ಆ ಕಡೆ ಹೋಗ್ಬೇಕಲ್ಲ ಸೋಮವಾರ ಅಂತ. ಊಟ ಹೇಳೋಕ್ಕಲ್ಲ ನಮಗೂ, ಮತ್ತು ಸುಮ್ಮನೆ ನೀವು ಬೇಕು ಹೆಂಗೋಣ ಅಲ್ಲೇ ತೊಗೊಂಡೋಗೋಣ. ಒಂದ್ಸಲ ಕೇಳಿ ಅಲ್ಲೇ ಸಿಗುತ್ತೆ. ಅಲ್ಲಿ ಸಿಗುತ್ತೆ ಹೋದರೆ. ಇವತ್ತು ಬಿಟ್ಟರೆ ಮಂಡೇ ನಾಳೆ ಸಂಜೆ ಕೊಟ್ಬಿಡ್ತಾರಲ್ಲಿ. ಲಾಸ್ಟ್ ಟೈಮ್ ಚೈನು ಇದು ಇಲ್ಲೇ ಹಾಕ್ಸಿ, ಚೈನ್ ಪಾಕೆಟ್ ಇಲ್ಲೇ ಹೋಗಿತ್ತು. ನೋಡೋಣ ಬಿಡಿ, ಬೆಳಗ್ಗೆ ಒಂದ್ಸತಿ ಫೋನ್ ಮಾಡಿ. ಲಾಸ್ಟ್ ಸರ್ವಿಸ್ ಎಷ್ಟಕ್ಕಾಗಿದೆ ಅಣ್ಣ ತೋರಿಸುತ್ತಾ? ನಮ್ಮ ಹತ್ರ ರಿಪೇರಿ ಮಾಡಿಸ್ಕೊಂಡು ಹೋಗಿದ್ರು 23,200. ಹಾಂ ಅದೇ ಚೈನ್ ಪ್ಯಾಕೆಟ್ ಹಾಕ್ಸ್ಕೊಂಡಿದ್ದು. 20,000 ಆಗಿರೋದು. 6,000 ಜಾಸ್ತಿ ಹೊಡೈತೆ. ಸಿಂಥೆಟಿಕ್ ಆಯಿಲ್ ಅಂದರೆ 10,000 ತನಕ ಬೇಡ ಮಾಡಿಸ್ಬಿಡಿ, ಲಾಂಗ್ ಹೋಗ್ತೀವಿ ಬೇರೆ. ನಾ ಅವಾಗಿನ ಗಾಡಿ ತೊಗೊಂಡಾಗಿಂದ ಸಿಂಥೆಟಿಕ್ಕೆ ಹಾಕಿರೋದು ಇದಕ್ಕೆ. ನಿಮ್ಮ ಹತ್ರ ಸಿಗುತ್ತಲ್ಲ ಸಿಂಥೆಟಿಕ್ಕು? ಸರ್ವಿಸ್ ಆಗಿರುತ್ತೆ, ವಾಷಿಂಗ್ ಒಂದು ಇದಾಗಿರುತ್ತೆ. ವಾಷಿಂಗು ಒಂದು ಡೌಟ್ ಇರುತ್ತೆ. ಸಿಂಥೆಟಿಕ್ ಹಾಕ್ಲಾ? ಹಾಂ ಸಿಂಥೆಟಿಕ್ ಹಾಕಿ. ಆಮೇಲೆ ಬೇರೆ ಇದು ಆಮೇಲೆ ಇಲ್ಲೊಂದು ಸ್ವಲ್ಪ ಆಯಿಲ್ ಲೀಕೇಜ್ ಆಗ್ತೈತೆ ಮೊನ್ನೆಯಿಂದ. ಬ್ರೇಕ್ ಆಯಿಲ್ದು ಲೀಕೇಜ್ ಆಗಿತ್ತು, ಒರೆಸಿದ್ದೆ ಇದು. ಮತ್ತೆ ಲೀಕೇಜ್ ಆಗಿದೆ. ಏನು ಮತ್ತೆ ಒಂದು ಸರಿ ಆಗಿತ್ತು ಅಷ್ಟೇ, ವರ್ಷದ ಮೇಲೆ ತಿರುಗಾ ಬಂದಿಲ್ಲ. ಚೆಕ್ ಮಾಡೋಕ್ಕೆ ಬರ್ದಿರ್ತೀನಿ. ಆಮೇಲೆ ಇದು ನೀವು ಲಾಸ್ಟ್ ಟೈಮ್ ತೋರಿಸ್ತಾ ಇದು ಮಾಸ್ಕು ಅದೇ ಹಂಸೇನ ಹಚ್ಚಿಸ್ದಾಗ ದಡಕ್ಕಂತ ಸೌಂಡ್ ಬರ್ತಾಯಿದೆ. ಲಾಸ್ಟ್ ಟೈಮ್ ಫೋರ್ಕ್ ಆಯಿಲ್ ಕಡಿಮೆ ಆಗಿದೆ ಅಂತ ಹೇಳಿದ್ನಲ್ಲ. 30,000 ಚೇಂಜ್ ಮಾಡಿಸ್ಕೊಬೇಕು. ಫೋನ್ ಸ್ವಲ್ಪ ಟೈಟ್ ಮಾಡ್ಕೊಬೇಕು. ಲಾಸ್ಟ್ ಟೈಮ್ ಟೈಟ್ ಮಾಡಿದ್ರೆ ಅದು ಹಂಗೆ ಸೌಂಡ್ ಆಗ್ತೈತೆ. ಅದು ಹಂಗಾರೆ ಚೇಂಜ್ ಮಾಡಿಸ್ಕೊಬೇಕು. ಎಷ್ಟಾಗುತ್ತೆ ಅದು? ಒಂದು 1,200 ಬರುತ್ತೆ. ಇವಾಗ ಮಾಡಿಕೊಡ್ತೀರಾ? ಸರಿ ಸರ್ವಿಸ್ ಮಾಡಿಕೊಡಿ. ಸರ್ವಿಸು ಫೋನ್ ಬೇಕಾದ್ರೆ ಒಂದು ಟೈಟ್ ಮಾಡ್ಕೊಬೇಕು. ಹಾಂ ನೆಕ್ಸ್ಟು ಚೇಂಜ್ ಮಾಡಿಸ್ತೀನಿ. ಆಮೇಲೆ ಕ್ಲಚ್ಚು ಸ್ವಲ್ಪ ಬ್ರೇಕು
ಇದು ನೋಡಿ ಆಯಿಲ್ ಕಮ್ಮಿ ಆಗಿರೋಂಗಿದೆ. ಹಾಂ ಚೇಂಜ್ ಮಾಡ್ತೀವಿ. ಹಾಂ ಸರ್ ಹೇಳಿ. ಫೋನ್ ಮಾಡಿ ನೋಡಿ ಕರೆಕ್ಟಾಗಿ ನೋಡ್ಕೊಂಡು ಮಾಡಿಕೊಡಿ. ಒಂದ್ಸಲ ಒಂದು 10:30 11 ಗಂಟೆಗೆ ಒಂದ್ಸಲ ಫೋನ್ ಮಾಡಿ. ಇಲ್ಲ ನೋಡಿ ನಿಧಾನಕ್ಕೆ ಮಾಡಿ ನೋಡಿಕೊಂಡು. ಬಾ 2600 ಹಾಕೋರೆ. ಕೀ ಆಫೇ ಮಾಡಲ್ಲಲ್ಲ ನೀನು ಅದರಲ್ಲಿ, ಬ್ಯಾಟ್ರಿ ಎಲ್ಲ ಹೋಯ್ತೈತೆ ಅದು. ಹಾಂ ಗಾಡಿ ಕೊಡೋದೇನೋ ಕೊಟ್ಟು ಸರ್ವಿಸ್ಗೆ ಅವನ ಅಜ್ಜಿ ಮಳೆ ಬಂದ್ಬಿಡ್ತು, ಫುಲ್ಲು ನಂದೋಗಿದ್ದೀವಿ. ಅರಲ್ಲ ಏನೇ ಸಮುದ್ರಾಗೆ ಒಂದಿನ ಈಗ ಬಾಂಡ್ರಿ ಈಗ ಹೋಗ್ಬೇಕು. ಎಲ್ಲಿಗೆ ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಬಿಡು ನನ್ನ ಮಗ. ನಿಧಾನವಾಗಿ ಚಲಿಸಿ. ಅಣ್ಣ ಏನಕ್ಕೆ ಆಗ್ತಿರೋದು ಪೈಪ್ ಇದು? ಏನಕ್ಕೆ? ಕೆರೆಗ? ಎಲ್ಲಿಂದ? ನೈಂಡಲ್ಲಿ. ಕೆರೆಗೆ ನೀರು ತುಂಬ್ಸಕಂತೆ. ನಾವು ನಿಂತ್ಕೊಳ್ಳೋ ಅಷ್ಟು ಟೈಟ್ ಐತೆ ಪೈಪು, ಆದ್ರೂ ತುಂಬ ನೀರು ಹೋದ್ರೆ ಎಷ್ಟು ಕೆರೆ ತುಂಬಲ್ಲ. ಎಲ್ಲಿರ್ತೀನಿ ಇಂದ? ಎಲ್ಲ ಅವನಲ್ಲ, ಇಲ್ಲೇ ಅವನಲ್ಲ. ಓಯ್ ಓ ಹಾಂ ನಿಧಾನ. ಹ್ಞೂ ಸಿಟಿ 100 ಲಾಗ್ ಮಾಡ್ತಾ ಇದ್ದೀವಿ. 2 days later. ಫ್ರಂಟ್ ವೀಲ್ ಕೋನ್ ಹೋಗಿತ್ತು, ಕೋನ್ ಹಾಕ್ಸ್ಬಿಟ್ಟು ಸೋಮವಾರನೇ ಕೊಡಿ ಅಂತ ಹೇಳಿದ್ದೆ. 11 ಗಂಟೆಗೆ ಬರೋದಕ್ಕೆ ಹೇಳಿದ್ರು. ಓ ಇವಾಗ ಬಂದು ಇನ್ನೇನು ಶೋರೂಮ್ ಹತ್ರ. ಹಾಂ ಏನ ಎತ್ಕೊಂಡು ಹೋಯ್ತಾ ನೀನು? ಹಾಂ ಬೈಕ್ ರೆಡಿ ಆಗಿದೆಯಾ? ಸೊ ಫೈನಲಿ ಗಾಡಿನ ಸರ್ವಿಸಿಗೆ ಕೊಟ್ಟಿದ್ದನ್ನ ಡೆಲಿವರಿ ತೊಗೊಬಂದೆ. ಸರ್ವಿಸ್ ಏನೋ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಒಳಗಡೆ ಕ್ಯಾಮ್ರಾ ಆನ್ ಆಗಿತ್ತು ಅಂದ್ಕೊಂಡೆ, ಬಟ್ ಕ್ಯಾಮ್ರಾ ಆನ್ ಆಗಿರಲಿಲ್ಲ. ಏನಿಲ್ಲ, ಗಾಡಿನ ಓಡಿಸಿ ನೋಡಿದೆ, ಗಾಡಿ ಸರ್ವಿಸ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಏನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ವಾಷಿಂಗ್ ಒಂದು ಮಾಡಿರಲಿಲ್ಲ. ಕೇಳಿದ್ದಕ್ಕೆ ಹೊಸ ಹುಡುಗ ಬಂದಿದ್ದಾನೆ, ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ವಾಷಿಂಗ್ ಮಾಡಿಲ್ಲ ಅಂದರು. ನೋಡಿ ಇಲ್ಲೆಲ್ಲ ಕರೆಕ್ಟಾಗಿ ವಾಷಿಂಗ್ ಮಾಡಿಲ್ಲ. ಇಂಜಿನ್ ಹತ್ರ ಎಲ್ಲ ಹಂಗೆ. ಯಾರ್ಯಾರೆಲ್ಲ ಬೈಕ್ ಇಟ್ಟಿದ್ದೀರಾ ಇಲ್ಲಿ ಕಂಪ್ನಿಯಲ್ಲೇ ಹಾಕ್ಸಿ. ಹಾಗೆ ಸಿಂಥೆಟಿಕ್ ಆಯಿಲ್ ಅಂತ ಬರುತ್ತೆ, ಸಿಂಥೆಟಿಕ್ ಆಯಿಲ್ ಯೂಸ್ ಮಾಡಿ. ತುಂಬಾ ಗಾಡಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಗುರು. ಸೊ ಬನ್ನಿ ಒಂದು ರೈಡ್ ಹಂಗೆ ಹೋಗೋಣ ಮನೆ ಕಡೆ. ಈ ರೋಡಲ್ಲೆಲ್ಲ ಸ್ಪೀಡಾಗಿ ಹಿಡಿಯೋಕ್ಕಾಗಲ್ಲ ಗುರು, ಹೆವಿ ವೆಹಿಕಲ್ ಓಡಾಡ್ತವೆ ಸರ್ವಿಸ್ ರೋಡಲ್ಲಿ.
ಹತ್ತು ನೋಡ್ಕೊಂಡು ಓಡ್ತಾ ಇದೆಯಲ್ಲ. ನಮ್ಮ ಗಾಡಿಗೆ ಒಂದೊಳ್ಳೆ ಹೆಸರಿಡೋಣ ಗುರು. ಏನಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಎಲ್ಲರೂ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಹಾಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ. ಸೊ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. Thank you, sir. Tata, bye bye. See you. Next.